ನಿನ್ನೆ ಕೇಂದ್ರ ಬಜೆಟ್ ಆಗಿದೆ. ಆ ಬಜೆಟ್ ನಲ್ಲಿ ಏನು ಕೂಡ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏನು ಕೂಡ ಕೊಟ್ಟಿಲ್ಲ. ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರು ಸದಿರಿ, ಇವತ್ತು ಅನೇಕ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಮಾಡಿದ್ದಾರೆ. ಚೆನ್ನೈ ಬೆಂಗಳೂರು ನಮ್ದು ಸ್ವಲ್ಪ ಇದೆ ಅಲ್ಲ, ನಮಗೆ ಬೆನಿಫಿಟ್ ಆಗಂಗಿಲ್ಲ. ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಗೆ ಸ್ವಲ್ಪ ಹಾಯ್ದು ಹೋಗ್ತದೆ. ಏನು ಆಂಧ್ರ ಪ್ರದೇಶಕ್ಕೆ ಅವ್ರಿಗೆ ಅದು ಉಪಯೋಗ ಆಗ್ಲಿಕ್ಕೆ ಮಾಡಿದ್ದು, ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಇಡೀ ಭಾರತಕ್ಕೆ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗಳೂರು. ಮುಂಬೈ ಪುಣೆ ಬೆಂಗಳೂರು ಕಾರಿಡಾರ್ ಅವನ್ನ ಹೈ ಸ್ಪೀಡ್ ರೈಲ್ ಕಾರಿಡಾರ್ ತೆಗೆದುಕೊಂಡಿಲ್ಲ. ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣ ಅವರು ಯಾವ ಮುಖ ಹೊಂದ್ಕೊಂಡು ಇವತ್ತು 4 ಜನರ ಹತ್ರ ಬರ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್, ನೀವು ಅರ್ಥ ಮಾಡ್ಕೋಬೇಕು. ನೀವು ದಯವಿಟ್ಟು ನಾನು ನಿನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ. ಬಾಂಬೆ ಪುಣೆ ಆಗಿದೆ ಈಗ, ಬಾಂಬೆ ಪುಣೆ ದೆನ್ ಬೆಂಗಳೂರು. ಅದರಲ್ಲಿ ಏನಾಗುತ್ತೆ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ. ವೆರಿ ವೆರಿ ಬಹಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು. ಈ ಎಲ್ಲ 7 ಕಾರಿಡಾರ್ ನಲ್ಲಿ ಅದಕ್ಕಿಂತ ಹೆಚ್ಚಿನ ಮಹತ್ವದ ಇದು ಕಾರಿಡಾರ್ ಇದು. ಆ ಕಾರಿಡಾರ್ ತಗೊಂಡಿಲ್ಲ. ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವರು ಭಾರಿ ಪವರ್ಫುಲ್ ಮಂತ್ರಿ, ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸ್ ಅಂತೇಳಿ. ಈಗಾಗಲೂ ತಡ ಇಲ್ಲ. ಇವತ್ತು ನಾನು ವಿಶೇಷವಾಗಿ ಇದರ ಒಂದು ಆಂದೋಲನ ಮಾಡ್ತೀವಿ. ನಾವು ಎಲ್ಲ ಎಂಪಿಸು, ಮಹಾರಾಷ್ಟ್ರ ಎಂಪಿಸು, ಕರ್ನಾಟಕ ಎಂಪಿಸು ಎಲ್ಲರೂ ಕೂಡ ಇವತ್ತು ಈ ಕಾರಿಡಾರ್ ಅನ್ನ ಎಲ್ಲಿವರೆಗೆ ಮುಂಬೈ ಬೆಂಗಳೂರು ಕಾರಿಡಾರ್ ಇನ್ಕ್ಲೂಡ್ ಆಗುದಿಲ್ಲ ಅಲ್ಲಿ ತನಕ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀವಿ.